ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇದು ಮೆಡಿಕಲ್ ಮಾಫಿಯಾ, ಏನಿ ಮೆಡಿಸಿನ್ ಇದೆಯಲ್ಲ, ಈ ಮಾಫಿಯಾ ಜೊತೆ ದಿನೇಶ್ ಗುಂಡೂರಾವ್ ಸೇರ್ಕೊಂಡು ಬಡವರಿಗೆ ಮೆಡಿಸಿನ್ ಕೊಡುವಂಥದ್ದನ್ನ ಕುತ್ತಿಗೆಗೆ ಪಾಪ ಆ ಬಡವರ ಒಂದು ಜೀವನದಲ್ಲಿ ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ ದಿನೇಶ್ ಗುಂಡೂರಾವ್. ಕೂಡಲೇ ಆಗ್ರಹ ಮಾಡ್ತೇನೆ ದಿನೇಶ್ ಗುಂಡೂರಾವ್ಗೆ, ಸಿದ್ದರಾಮಯ್ಯನವರಿಗೆ ಕೂಡಲೇ ಜನೌಷಧಿ ಕೇಂದ್ರಗಳಿಗೆ ರದ್ದು ಮಾಡಿರುವಂತಹ ಆದೇಶವನ್ನು ವಾಪಸ್ ತಗೋಬೇಕು. ಬಡವರಿಗೆ ಅಗ್ಗದ ದರದಲ್ಲಿ ಸಿಗುವಂಥ ಜನೌಷಧಿ ಕೇಂದ್ರಗಳು ಕೂಡಲೇ ಕರ್ನಾಟಕದಾದ್ಯಂತ ಎಲ್ಲ ಕಡೆ ಪ್ರಾರಂಭ ಆಗಬೇಕು. ಮತ್ತು ಮುಂದೆ ಲೈಸೆನ್ಸ್ ರಿನ್ಯೂವಲ್ ಮಾಡುವಂಥದ್ದು, ಹೊಸ ಜನೌಷಧಿ ಕೇಂದ್ರಗಳಿಗೂ ಕೂಡ ಪರ್ಮಿಷನ್ ಕೊಡಬೇಕು ಅಂತೇಳಿ ಆಗ್ರಹ ಮಾಡ್ತಿದ್ದೇವೆ. ಇದು ಸಾಂಕೇತಿಕವಾಗಿ ಇವತ್ತು ನಮ್ಮೆಲ್ಲ ಕಾರ್ಯಕರ್ತರು ಧರಣಿ ಮಾಡ್ತಿದ್ದೇವೆ. ಸಾಂಕೇತಿಕವಾಗಿ ಇವತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ನಾವು ಪ್ರತಿಭಟನೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ದಿನೇಶ್ ಗುಂಡೂರಾವ್ ಎಲ್ಲೆಲ್ಲಿ ಬರ್ತಾರೋ ಅಲ್ಲಿ ಗೆರಾವ್ ಮಾಡ್ತೇವೆ, ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ತೇವೆ. ಗೋ ಬ್ಯಾಕ್. ಮೋದಿಯವರ ನಾಯಕತ್ವದಲ್ಲಿ ಬಡವರ, ದುರ್ಬಲ ವರ್ಗದವರ, ಕೂಲಿ ಕಾರ್ಮಿಕರ, ಶೋಷಿತ ವರ್ಗದವರ ಧ್ವನಿಯಾಗಿ ಜನೌಷಧಿ ಕೇಂದ್ರಗಳು ಇವತ್ತು ಕೆಲಸ ಮಾಡ್ತಿವೆ. ಇವತ್ತು ಸರ್ಕಾರ ಹೇಳ್ತಿದೆ ನಮ್ಮ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಮೆಡಿಸಿನ್ ಸಿಗುತ್ತೆ, ಇದ್ಯಾಕೆ ಜನೌಷಧಿ ಕೇಂದ್ರ ಅಂತ ಹೇಳಿ. ನಾನು ಮಾನ್ಯ ದಿನೇಶ್ ಗುಂಡೂರಾವ್ ಅವರಿಗೆ, ಸಿದ್ದರಾಮಯ್ಯನವರಿಗೆ ಕೇಳಕ್ಕೆ ಇಷ್ಟಪಡ್ತೇನೆ, ನಿಮ್ಮ ಆಸ್ಪತ್ರೆಯಲ್ಲಿ ಔಷಧಿ ಸಿಕ್ಕಿದ್ರೆ ಜನೌಷಧಿ ಕೇಂದ್ರಕ್ಕೆ ಯಾಕೆ ರೈತ ಹೋಗಿ ದುಡ್ಡು ಕೊಡ್ತಾನೆ? ಅಲ್ಲಿ ಯಾವ ಮೆಡಿಸಿನ್ ಸಿಕ್ಕಲ್ವೋ ಆ ಮೆಡಿಸಿನ್ಗೆ ಹೋಗಿ ಅವನು ಕಡಿಮೆ ವೆಚ್ಚದಲ್ಲಿ ತಗೊಳ್ತಾನೆ. ಇದು ಮೆಡಿಕಲ್ ಮಾಫಿಯಾ, ಏನಿ ಮೆಡಿಸಿನ್ ಇದೆಯಲ್ಲ, ಈ ಮಾಫಿಯಾ ಜೊತೆ ದಿನೇಶ್ ಗುಂಡೂರಾವ್ ಸೇರ್ಕೊಂಡು ಬಡವರಿಗೆ ಮೆಡಿಸಿನ್ ಕೊಡುವಂಥದ್ದನ್ನ ಕುತ್ತಿಗೆಗೆ ಪಾಪ ಆ ಬಡವರ ಒಂದು ಜೀವನದಲ್ಲಿ ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ ದಿನೇಶ್ ಗುಂಡೂರಾವ್. ಅದರಿಂದ 750 ಮೆಡಿಸಿನ್ಗಳಿವೆ ದೇಶದಲ್ಲಿ. ಇದು ಮೆಡಿಕಲ್ ಕೌನ್ಸಿಲ್ ಆಫ್ ಡ್ರಗ್ಸ್ ಏನಿದೆ ಅದು 750. ಸರ್ಕಾರಿ ಆಸ್ಪತ್ರೆ ಸಿಕ್ಕೋದು ಕೇವಲ 250 ಡ್ರಗ್ಸ್ಗಳು ಮಾತ್ರ. ಇನ್ನು 450 ಮೆಡಿಸಿನ್ಗಳನ್ನ ಹೊರಗಡೆಯಿಂದನೇ ಪರ್ಚೇಸ್ ಮಾಡಬೇಕು. ಆ ಹೊರಗಡೆ ಅಂದರೆ 1000 ರೂಪಾಯಿ ಮೆಡಿಸಿನ್ ಬರೆದ್ರೆ ಜನೌಷಧಿ ಕೇಂದ್ರದಲ್ಲಿ 300 ರೂಪಾಯಿ ಸಿಗುತ್ತೆ. ಇನ್ನು 700 ರೂಪಾಯಿ ಕನ್ಸೆಷನ್ ರೈತನಿಗೆ ಸಿಗುತ್ತೆ ಬಡವರಿಗೆ. ಆದರೆ ಅದಕ್ಕೂ ಕುತ್ತಿಗೆಗೆ ಆಗ್ತಾರೆ ಅಂತ ಹೇಳಿದ್ರೆ ಮೋದಿ ಕಂಡ್ರೆ ಮೈಯೆಲ್ಲ ಬೆಂಕಿ ಆಗುತ್ತೆ ಸಿದ್ದರಾಮಯ್ಯನಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ. ಮೋದಿಯವರ ಜನಪರ ಕೆಲಸಗಳಿಗೆ ಯಾವಾಗಲೂ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬಹಳ ದ್ವೇಷವನ್ನು ಸಾಧಿಸುವಂಥ ಕೆಲಸವನ್ನು ಮಾಡ್ತದೆ. ಇದನ್ನು ಸಾಂಕೇತಿಕವಾಗಿ ಇವತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ನಾವು ಪ್ರತಿಭಟನೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ದಿನೇಶ್ ಗುಂಡೂರಾವ್ ಎಲ್ಲೆಲ್ಲಿ ಬರ್ತಾರೋ ಅಲ್ಲಿ ಗೆರಾವ್ ಮಾಡ್ತೇವೆ, ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ತೇವೆ. ಗೋ ಬ್ಯಾಕ್, ರಿಸೈನ್. ದಿನೇಶ್ ಗುಂಡೂರಾವ್ ಅವರು ರಾಜೀನಾಮೆ ಕೊಡೋವರೆಗೂ ಅಸೆಂಬ್ಲಿಯಲ್ಲೂ ಹೋರಾಟ ಮಾಡ್ತೇವೆ. ಕರ್ನಾಟಕದಲ್ಲಿ ಎಲ್ಲೇ ಬಂದು ಪ್ರತಿಭಟನೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ.